ಅಮ್ಮನ ಮನೆಗೆ ಹೋಗೋ ಜರ್ನಿ ಪಾರ್ಟ್ 2 ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಯಾಕಿಷ್ಟು ಫಾಸ್ಟ್ ವೀಡಿಯೋ ಸ್ಟಾರ್ಟಿಂಗಲ್ಲೇ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಮ್ಮೂರಿಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಂಡಿರೋದು. ಸ್ವಲ್ಪ ತುಂಬ ಫಾರೆಸ್ಟ್ ಥರ ಕಾಡು ಥರ ಇರೋದ್ರಿಂದ ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಹಿಂದಿನ ವೀಡಿಯೋಸ್ ಯಾರು ನೋಡಿಲ್ಲ ಅವರು ವೀಡಿಯೋ ನೋಡಿಬಿಟ್ಟು ಈ ವಿಡಿಯೋಸ್ ನೋಡಿ, ಆವಾಗ ಗೊತ್ತಾಗುತ್ತೆ ಏನು ಈ ವಿಡಿಯೋಸ್ ಅಂತ ಹೇಳ್ಬಿಟ್ಟು. ಅದೆಲ್ಲ ಮುಗಿಸ್ಕೊಂಡು ನಾವು ಓದಿರೋ ಸ್ಕೂಲ್ ಹತ್ರ ಬಂತು. ತುಂಬಾ ಖುಷಿಯಾಗುತ್ತೆ, ಯಾಕೆಂದರೆ ನಾವು 1ರಿಂದ 10th ಇಲ್ಲೇ ಓದಿದ್ದು ಅಂಕನಹಳ್ಳಿ. ಹೇಗೆ ಅಂದರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶಿವನಸಂತೆ ಹೋಬಳಿ ಅಂಕನಹಳ್ಳಿ ಪೋಸ್ಟ್ ಸೀಗೆಮರೂರು ಗ್ರಾಮ. ಹಾಗೆ ನಮ್ಮ ಅಮ್ಮನ ಜೊತೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ನಮ್ಮಮ್ಮ ಎಂತನಿಗೆ ಯಾಕೆ ವಿಡಿಯೋ ಮಾಡ್ತೀನಿ ಅಂತ ತಲೆ ಮೇಲೆಲ್ಲ ಇಟ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಾಯಿದ್ರು. ತುಂಬ 1.5-2 ಕಿಲೋಮೀಟರ್ ಅಷ್ಟು ನಡಿಬೇಕಿತ್ತು ನಾವು ಬಸ್ ಸ್ಟಾಪಿಂದ. ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಶಾರ್ಟ್ಕಟಲ್ಲಿ ಹೋಗ್ತಾಯಿದ್ವಿ. ತುಂಬ ಲಾಂಗ್ ಆಗುತ್ತೆ ಅಂದರೆ ಇನ್ನೊಂದು ಸ್ಟಾಪಲ್ಲಿ ಇಳಿದ್ರೆ ಸ್ವಲ್ಪ ರೋಡಲ್ಲೇ ಹೋಗಬೇಕು, ಈ ಸ್ಟಾಪಲ್ಲಿ ಇಳಿದ್ರೆ ಸ್ವಲ್ಪ ಕಾಡು, ಗದ್ದೆ, ತೋಟ ಇದ್ರ ಮಧ್ಯೆ ಹೋಗಬೇಕಾಗುತ್ತೆ. ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಎಂತೆಂಥ ಕಾಡಲ್ಲೆಲ್ಲ ನಡ್ಕೊಂಡು ಹೋಗ್ತೀವಿ ಅಂತ. ನಾನು ವಿಡಿಯೋ ಮಿಸ್ ಆಗಿದೆ ಸ್ವಲ್ಪ, ಯಾಕೆ ನಾನು ಮೊಬೈಲ್ ಸರಿಯಾಗಿ ಇಟ್ಕೊಂಡಿಲ್ಲ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ನೋಡೋರು ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಸ್ವಲ್ಪ ಮೊಬೈಲ್ನ ಕ್ರಾಸ್ ಮಾಡಿ ನೋಡಬೇಕಾಗಿರುತ್ತೆ. ಮತ್ತು ಆಮೇಲೆ ಸರಿ ಮಾಡಿಕೊಂಡೆ ವಿಡಿಯೋನು. ಹಾಗೆ ನಮ್ಮ ಸ್ಕೂಲಿಂದ ಬರಬೇಕಾದ್ರೆ ಒಂದು ಕೆರೆ ಸಿಕ್ಕುತ್ತೆ. ಇದು ನಮ್ಮೂರಿಗೆಲ್ಲ ಫಸ್ಟು ತುಂಬ ಹಳೆಯ ಕಾಲದಿಂದನೂ ಈ ಬಾವಿಲೇ ನಾವು ನೀರು ಕುಡಿತಾ ಇದ್ದಿದ್ದು. ಇವಾಗೆಲ್ಲ ಮೋಟರ್ ಬಂದು ಎಲ್ಲ ನೀರು ಸಿಕ್ಕಿದ ಮೇಲೆ ಈ ಬಾವಿನ ಕ್ಲೋಸ್ ಮಾಡಿದ್ದಾರೆ. ಮಕ್ಕಳು ಮರಿ ಎಲ್ಲ ಇದೇ ರೋಡಲ್ಲೇ ಓಡಾಡ್ತಾರೆ ಸ್ಕೂಲಿಗೆಲ್ಲ. ಹಾಗಾಗಿ ಒಳ್ಳೆ ನೀಟಾಗಿ ಚೆನ್ನಾಗಿ ಜಾಲರಿ ಮಾಡಿಸ್ಬಿಟ್ಟಿದ್ದಾರೆ. ಏಕೆಂದರೆ ಸೇಫ್ಟಿ ನೋಡಲೇಬೇಕಲ್ಲ. ಚಿಕ್ಕ ಮಕ್ಕಳು ನಮ್ಮ ಥರ ಏನೋ ಆಗಿಬಿಡುತ್ತೆ ಅನ್ನೋ ಥರ ಫೀಲ್ ಮಾಡಲ್ಲ. ಹಾಗೆ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಅದು ಮಾಲಂಬೆ ಬೆಟ್ಟ. ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮೂರವ್ರು ಯಾರೋ ಗೆಣಸು ಹಾಕಿದ್ರು, ಅದರೊಳಗಡೆ ಗಣಕೆ ಸೊಪ್ಪು ಸಿಕ್ಕುತ್ತಾ ಅಂತ ಹುಡುಕ್ತಾ ಇದ್ವಿ. ತುಂಬಾ ಸಿಕ್ತು ಗಣಕೆ ಸೊಪ್ಪು, ನಮಗೆ ಸಾಕು ಅನ್ನೋಷ್ಟು ಸಿಕ್ತು. ನಾನು ಬೇಡ ಬಾರಮ್ಮ ಅಂತ ಅಂದ್ರೂ ನಮ್ಮಮ್ಮ ಕುಯ್ತಾನೇ ಇದ್ರು. ನೋಡಿ ಎಷ್ಟು ಫ್ರೆಶ್ ಆಗಿದೆ, ನೀರು ಹೊಡೆದ್ಬಿಟ್ಟಿದ್ದಾರೆ. ನಾನು ಆದ್ರೂ ಸ್ವಲ್ಪ ಸೇಫ್ಟಿ ಕೇಳಿಕೊಂಡೆ, ಏನಾರು ಔಷಧಿ ಹೊಡೆದಿದ್ದಾರಮ್ಮ ಅಂತ. ಇಲ್ಲ ಮಗಳು ಅಂತ ಅಂದರು. ನೋಡಿ ಕಿತ್ಕೊಂಡಷ್ಟು ಖುಷಿಯಾಗಿ ನಾನು ಮಾಡ್ಕೊಂಡು ತಿನ್ನಲಿಲ್ಲ, ಯಾಕೆ ಸುಳ್ಳು ಹೇಳೋದು. ಇದು ನನ್ನ ತಂಗಿಗೆ ಇನ್ನೂ ತುಂಬ ಇಷ್ಟ. ಈ ಸೊಪ್ಪು ಎಷ್ಟು ಸಿಕ್ಕಿದ್ರೂ ಅವಳು ಬಿಡೋಲ್ಲ, ಮಾಡ್ಕೊಂಡು ತಿಂತಾಳೆ. ನನಗಷ್ಟೇನು ಇಷ್ಟ ಆಗಲ್ಲ ಈ ಸೊಪ್ಪು, ಖುಷಿಗೆ ಕುಯ್ಯೋದು. ಹಾಗೆ ನೀರು ಹೊಡಿತಾ ಇದ್ದಾರೆ. ನಮ್ಮ ಕಡೆ ವೆದರ್ ತುಂಬಾ ಚೆನ್ನಾಗಿದೆ. ಯಾಕೆ ನಮ್ಮ ವೆದರ್ನೇ ನಾನು ಇಷ್ಟು ಖುಷಿಯಾಗಿ ಹೇಳ್ಕೊತೀನಿ ಅಂದರೆ ನಾವಿರೋ ವೆದರೇ ಆಗಿದೆ. ಏಕೆಂದರೆ ಕೊಡಗಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ವೆದರ್ ಹೇಗಿರುತ್ತೆ ಅಂತ. ಹಾಗೆ ನಮ್ಮೂರಿಗೆ ಎಂಟ್ರೆನ್ಸ್ ಬಂದ್ವಿ. ಇದು ಶಾರ್ಟ್ಕಟಲ್ಲಿ ಬಂದರೆ ಈ ರೀತಿ ಬರ್ತೀವಿ, ಇಲ್ಲಾಂದರೆ ಮೇನ್ ರೋಡ್ ಆ ಕಡೆಯಿಂದ ಬರ್ತೀವಿ. ಹೋಗ್ತಾ ಇದ್ದೀನಿ ನಮ್ಮ ಮನೆಗೆ. ಈ ಊರಿಗೆ ನಮ್ಮ ಮದುವೆ ಆಗಿ ಹೋದ್ಮೇಲೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಅವ್ರ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಆಗೋ ಖುಷಿ ಇದೆಯಲ್ಲ, ಅದು ಹೇಳ್ಕೊಳಕ್ಕೆ ಆಗಲ್ಲ. ಎಷ್ಟು ಬೇಗ ಹೋಗ್ತೀವೋ ಅಂತ ಅನಿಸುತ್ತೆ. ನೈಟ್ ನಿದ್ದೆ ಬರೋಲ್ಲ. ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ತೀವಿ, ತಿಂಡಿ ತಿನ್ನಬೇಕು ಅಂತ ಅನಿಸಲ್ಲ. ನಮ್ಮ ಅಮ್ಮನ ಮನೆಗೆ ಹೋಗೋಣ ಫಸ್ಟ್, ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರು ತಿಂದ್ರಾಯ್ತು ಅಂತ ಆ ರೀತಿ ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಎಲ್ಲ ಹೆಣ್ಮಕ್ಳು ಅಷ್ಟೇ, ನಾನು ಅಂತಲ್ಲ, ಪ್ರತಿ ಹೆಣ್ಮಕ್ಳು ಅಪ್ಪ ಅಮ್ಮನ ಮನೆ ಮಿಸ್ ಮಾಡ್ಕೊಳ್ಳೋ ಯಾವುದೇ ಹೆಣ್ಮಕ್ಳಿಗಾದ್ರೂ ಆ ಮೆಮೊರೀಸ್, ಆ ಮನೆ ಹೀಗಿದೆ ಆಗಿದೆ ಬೇರೆಯವ್ರು ಆಡ್ಕೊಬೋದು, ಬಟ್ ನಮಗೆ ನಮ್ಮ ಮನೆ ಸ್ವರ್ಗನೇ, ಅರಮನೆ ಇದ್ದಂಗೆ. ನಮ್ಮಮ್ಮ ಈ ಮನೆಗೆ ಒಬ್ಬರೇ ಇರೋದ್ರಿಂದಾಗಿ ಜಾಸ್ತಿ ಏನೋ ಐಟಮ್ಸ್ಗಳನ್ನ ಕೆಳಗಡೆ ಇಟ್ಕೊಂಡಿದ್ರು ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಎಲ್ಲೆಲ್ಲಿ ಬೇಕು ಅಲ್ಲಿ ಇಟ್ಟಿದ್ದಾರೆ. ಇದು ನನ್ನ ಫ್ಯಾಮಿಲಿ. ಅಪ್ಪ ಇಲ್ಲದೇ ಇದ್ದಾಗ ನಾವು ತೊಗೊಂಡಿರೋದು, ಯಾಕೆಂದರೆ ಅಪ್ಪ ಇದ್ದಾಗ ಈ ಥರ ಫೋಟೋಸ್ ಎಲ್ಲ ಇರಲಿಲ್ಲ. ಹಂಗಾಗಿ ನಮಗೆ ಅಪ್ಪನ ಜೊತೆ ಇರೋ ಫೋಟೋಸ್ ಯಾವುದೂ ಇಲ್ಲ. ನಮ್ಮ ಅಕ್ಕ ಒಬ್ಬಳು ತುಂಬ ಅದೃಷ್ಟ ಮಾಡಿದೆ, ಯಾವುದೋ ಒಂದು ಫೋಟೋದಲ್ಲಿ ನಮ್ಮ ಅಪ್ಪ ನಿಂತಿದ್ದಾರೆ. ಹಾಗೆ ನಮ್ಮ ಅಮ್ಮನ ಮನೆ ಚಿಕ್ಕದಾಗಿ ವಿಡಿಯೋ ಮಾಡ್ಕೋತಾ ಇದ್ದೀನಿ. ತುಂಬ ಖುಷಿ ಅನಿಸುತ್ತೆ, ಎಷ್ಟು ಹೇಳೋಕ್ಕೂ ಆಗಲ್ಲ ಬಿಡಿ. ಅದೇ ಹಾಗೆ ಸೈಡಲ್ಲಿ ಕಾಣಿಸ್ತಿದ್ದಾರೆ ನಮ್ಮ ಅಪ್ಪನ ಫೋಟೋ. ಹಾಗೆ ಅದು ಅವರಮ್ಮ. ನಮಗೆ ಅವರಮ್ಮ ಅಷ್ಟು ಇಷ್ಟ ಇಲ್ಲ, ಯಾಕೆಂದರೆ ನಮ್ಮ ಅಮ್ಮಂಗೆ ಎಷ್ಟು ಕಾಟ ಕೊಡಬೇಕೋ ಅಷ್ಟು ಕಾಟ ಕೊಟ್ಟು ಸತ್ತುಬಿಟ್ರು ಅವರು. ಇವಾಗ ಆ ಕಾಟನ ಎಷ್ಟೋ ಜನ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಅತ್ತೆರಿಂದ ನೋವು, ಕೆಲವರಿಗೆ ಮಾವನಿಂದ ನೋವು. ನಾನು ತುಂಬ ಚೆನ್ನಾಗಿದ್ದೀನಿ ಅಂತಲೂ ನಾನೇನು ಹೇಳ್ಕೊಳ್ಳಲ್ಲ. ನಾನು ನಮ್ಮ ಮಾವ ಮತ್ತು ಅವ್ರ ಮಗಳಿಂದ ತುಂಬಾ ಕಷ್ಟಪಡ್ತಾಯಿದ್ದೀನಿ. ಇವತ್ತಿಗೂ ಮದುವೆಯಾಗಿ 7 ವರ್ಷ ಆಯಿತು. 7 ವರ್ಷದಿಂದಲೂ ತುಂಬಾ ಕಷ್ಟಪಡ್ತಾಯಿದ್ದೀನಿ. ಏನು ಮಾಡೋದು ಫ್ರೆಂಡ್ಸ್, ದೇವರು ಅಲ್ಲಿದ್ದವ್ರಿಗೆ ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅನ್ನಂಗೆ. ನನಗೆ 7 ವರ್ಷ ಆಗಿದೆ, ಮಕ್ಕಳಾಗಿಲ್ಲ. ಹಾಗಾಗಿ ನಮ್ಮ ಮಾವ ಮತ್ತು ಅವ್ರ ಮಗಳಿಂದ ನನಗೆ ಆಗ್ತಿರೋ ಟಾರ್ಚರ್ ಹೇಳ್ಕೊಳಕ್ಕೆ ಆಗಲ್ಲ.
ಎಷ್ಟು ಆದಷ್ಟು ಇಲ್ಲಿ ನನ್ನ ಗಂಡನ ಮನೇಲಿ ನಾನು ಎಷ್ಟು ನೋವಲ್ಲಿರ್ತೀನೋ, ಬಟ್ ನಮ್ಮ ಅಪ್ಪನ ಮನೆಗೆ ಹೋದಾಗ ನಾನು ಆ ನೋವೆಲ್ಲ ಮರ್ತ್ಕೋತೀನಿ. ತುಂಬ ಹ್ಯಾಪಿಯಾಗಿರ್ತೀನಿ. ಯಾಕೆಂದರೆ ಅಲ್ಲಿ ನಾನು ಇರೋದು ಊರೊಳಗಡೆ ಮನೆಯಿಂದಾಗಿ. ಸೊ ಅವರೆಲ್ಲರೂ ನನ್ನ ನೋಡ್ತಾರೆ, ಕೇಳ್ತಾರೆ ಅನ್ನೋ ಬೇಜಾರಿಗೇ ನಾನು ಅದನ್ನು ಹೊರಗಡೆ ತೋರಿಸ್ಕೊಳ್ಳೋದೇ ಇಲ್ಲ. ಹಾಗೆ ನಮ್ಮ ಮನೆ ಬ್ಯಾಕ್ ಸೈಡು ಈ ಮನೆ ಆಲ್ಟ್ರೇಷನ್ ನಾವು ತುಂಬ ವರ್ಷ ತುಂಬ ಥರ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಹೇಗೋ ಇತ್ತು ಮನೆ, ಅದನ್ನು ಹೇಗೋ ಮಾಡ್ಕೊಂಡು ಒಬ್ಬೊಬ್ಬರು ಮದುವೆಲಿ ಒಂದೊಂದು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಮನೆ. ತುಂಬ ಹಳೆಯ ಮನೆ, ಯಾಕೆಂದರೆ ಇದೊಂದು 100-120 ವರ್ಷದ ಮನೆ ಅನ್ಕೋತೀನಿ. ಸೊ ಹಂಗಾಗಿ ಮತ್ತು ಮನೆಗೆ ಸೌದೆ ಇರಲಿಲ್ಲ. ಪ್ರಾಬ್ಲಮ್ ಇದ್ದಿದ್ದೇ ಅದು ನಮ್ಮ ಅಮ್ಮನಿಗೆ. ಪಾಪ ಒಬ್ಬರೇ ಇರೋದರಿಂದ ಸೌದೆ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ನ ಕರೆಸಿದೆ. ಅವನು ಯಾರೋ ಒಬ್ಬರನ್ನ ಕರ್ಕೊಬಂದಿದ್ದ. ಅವರೆಲ್ಲ ಬಂದು ನಮ್ಮ ಅಮ್ಮಂಗೆ 1-2 ವರ್ಷಕ್ಕಾಗೋಷ್ಟು ಸೌದೆನ ಕಟ್ಕೊಟ್ಟು ಹೋದರು. ಅವನಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಕೆಲವೊಬ್ಬರು ಫ್ರೆಂಡ್ಸ್ಗಳಿರ್ತಾರೆ, ಬಟ್ ಹುಡುಗರು ಫ್ರೆಂಡ್ಸ್ ಮಾಡ್ಕೊಂಡಿದ್ದಾರೆ ಅಂದ ತಕ್ಷಣ ಏನೇನೋ ಮಾತಾಡೋರು ಇದ್ದಾರೆ. ಬಟ್ ಅದಕ್ಕೆಲ್ಲ ಕೇರ್ ಮಾಡೋಕ್ಕಾಗಲ್ಲ. ಕಾಲೇಜ್ ಅಂದಮೇಲೆ ಫ್ರೆಂಡ್ಸ್ಗಳಿರ್ತಾರೆ, ಹುಡುಗಿರು ಇರ್ತಾರೆ, ಹುಡುಗರು ಇರ್ತಾರೆ. ಕೆಲವೊಂದು ಸಲ ಹುಡುಗರು ಹೆಲ್ಪ್ ಆಗ್ತಾರೆ, ಒಂದೊಂದು ಸಲ ಹುಡುಗಿರು ಹೆಲ್ಪಿಗೆ ಬರ್ತಾರೆ. ಹಾಗಾಗಿ ನಾನೇನು ಸುಮ್ಮನೆ ಇರಲಿಲ್ಲ. ಅಷ್ಟು ಬಿಸಿಲಿತ್ತು. ಆ ಬಿಸಿಲನ್ನು ಸಹ ಎಷ್ಟು ಬಿಸಿಲಿತ್ತು ಅಂದರೆ ಹೇಳೋಕ್ಕಾಗ್ತಿರಲಿಲ್ಲ. ನನಗಂತೂ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಹಾಗೆ ಯಾರ್ದೋ ಮನೆ ಹೊಲದಲ್ಲಿಗೆ ಹೋಗಿ ಜೋಳ ಮುರ್ಕೊಬಂದು ಆ ಅಂಕಲ್ಗೆ ಹೇಳಿ ನಾನು ಜೋಳ ಸುಡಿಸ್ಕೊತಾ ಇದ್ದೆ. ಹಾಗೆ ನನ್ನ ಫ್ರೆಂಡ್ ಕುಯ್ತಾನೆ ಇದ್ದ ಪಾಪ ಮರನ. ಎಷ್ಟು ಬಿಸಿಲಿತ್ತು ಅಂದರೆ ನಾವಂತೂ ಮನೆ ಒಳಗಡೆ ಇರೋರು ಈ ಥರ ಬಿಸಿಲಿಗೆಲ್ಲ ಹೋಗ್ಬಿಟ್ರೆ ಜಿಂತೆ ಹೋಗ್ಬಿಡ್ತೀವಿ ಅನಿಸುತ್ತೆ. ನೋಡಿ, ಜೋಳ ಮುರ್ಕೊಬಂದು ಸುಟ್ಕೊಂಡು ತಿಂದಿದ್ದೇನೆ ಬಿಸಿಲಲ್ಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವೀಡಿಯೋಸ್ ಅಂತ. ಥ್ಯಾಂಕ್ ಯು.